2570ನೇ ವರ್ಷದ ಪವಿತ್ರ ವೈಶಾಖ ಬುದ್ಧ ಜಯಂತಿ ಅಂಗವಾಗಿ ವಿಸಿಕೆ ಪಕ್ಷದ ರಾಜ್ಯ ಕಾರ್ಯದರ್ಶಿಯಾದ ಎಂಸಿ ಹಳ್ಳಿ ವೇಣುರವರ ನೇತೃತ್ವದಲ್ಲಿ ಸರ್ಜಾಪುರ ಅಂಬೇಡ್ಕರ್ ಆಟದ ಮೈದಾನದಿಂದ ತ್ಯವಕನಹಳ್ಳಿಯ ದಮ್ಮಗಿರಿ ಅಶೋಕನಗರವರೆಗೂ ಬೈಕ್ ಜಾಥಾವನ್ನು ಹಮ್ಮಿಕೊಳ್ಳಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸಲಾಯಿತು. ಹಾಗೆಯೇ ಸರ್ಜಾಪುರ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ಜಾಥಾ ಸಂಚರಿಸಿ ನಂತರ ಬುದ್ಧನ ತತ್ವಗಳನ್ನು ಸಾರ್ವಜನಿಕರಿಗೆ ತಿಳಿ ಹೇಳಿದರು. ಇನ್ನು ಈ ವೇಳೆ ವಿಕೆಸಿ ಪಕ್ಷದ ರಾಜ್ಯ ಕಾರ್ಯದರ್ಶಿಯಾದ ಎಂಸಿ ಹಳ್ಳಿ ವೇಣುರವರು ಮಾತನಾಡಿ, ಗೌತಮ ಬುದ್ಧನ ಆದರ್ಶಗಳು ವಿಶ್ವಕ್ಕೆ ಮಾದರಿಯಾಗಿದ್ದು, ಬಿಹಾರ ರಾಜ್ಯದಲ್ಲಿರುವ ಬುದ್ಧ ಗಯಾವನ್ನು ಬ್ರಾಹ್ಮಣರ ಹಿಡಿತದಿಂದ ಮುಕ್ತಿಗೊಳಿಸಿ ಬೌದ್ಧರಿಗೆ ನೀಡಬೇಕು ಎಂದು ಒತ್ತಾಯಿಸಿದರು. ಇನ್ನು ಪ್ರೀತಿ, ಕರುಣೆ ಹಾಗೂ ಸಮಾನತೆ ಬುದ್ಧನ ಆದರ್ಶ. ಗೌತಮ ಬುದ್ಧನ ತತ್ವ ಆದರ್ಶಗಳು ಹೆಚ್ಚು ಪ್ರಚಲಿತವಾಗುತ್ತಿವೆ. ಸಾವಿರಾರು ವರ್ಷಗಳ ಹಿಂದೆ ಇದ್ದ ಬುದ್ಧ ಇಂದಿಗೂ ಪ್ರಸ್ತುತವಾಗುತ್ತಿದ್ದಾನೆ. ಅವರ ಮಾರ್ಗದಲ್ಲಿ ನಾವೆಲ್ಲರೂ ನಡೆದದ್ದೇ ಆದರೆ ದೇಶ ಅಥವಾ ವಿಶ್ವದಲ್ಲಿ ಅಶಾಂತಿ, ಅಸಮಾನತೆಗೆ ಜಾಗವೇ ಇರುವುದಿಲ್ಲ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಹೋರಾಟಗಾರರಾದ ಮಾವಳ್ಳಿ ವೆಂಕಟೇಶ್, ವಕೀಲರಾದ ಚಿಕ್ಕಹಗಡೆ ಪುರುಷೋತ್ತಮ್, ನಂಜೇಶ್ ಪ್ರಬುದ್ಧ, ಹಳೆಹಳ್ಳಿ ರಾಜು, ಸುರೇಶ್ ಪ್ರಬುದ್ಧ, ಕಾಡಾಗ್ರಹಾರ ಮಂಜು, ವಂದೇ ಮಾತರಂ ಮಹೇಶ್, ತಿಂಡ್ಲು ಚೌಡಪ್ಪ, ಪ್ರಶಾಂತ್, ಮಾದಪ್ಪನಹಳ್ಳಿ ಮಧು, ಕೂತಗಾನಹಳ್ಳಿ ಶಶಿ, ಗುಂಡೂರು ಬಾಬು, ಗಟ್ಟಹಳ್ಳಿ ವಿಜಯ್ ಮತ್ತು ವಕೀಲರಾದ ಮಂಜುನಾಥ್ ಮೊದಲಾದವರು ಭಾಗವಹಿಸಿದರು. ಸ್ವಾಭಿಮಾನದಿಂದ ಕೂಗಿ ಜೋರಾಗಿ ಕೂಗಿ. ಬುದ್ಧಂ ಶರಣಂ ಗಚ್ಚಾಮಿ ದ್ವಿತೀಯಂಪಿ ಧಮ್ಮಂ ಶರಣಂ ಗಚ್ಚಾಮಿ ದ್ವಿತೀಯಂಪಿ ಸಂಘಂ ಶರಣಂ ಗಚ್ಚಾಮಿ. ದಮ್ಮನಾಯಕ ಸಾಮ್ರಾಟ್ ಅಶೋಕರವರಿಗೆ, ದಮ್ಮನಾಯಕ ಸಾಮ್ರಾಟ್ ಅಶೋಕರವರಿಗೆ, ಭಾರತ ರತ್ನ ಮೋದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ವಿಜಯವಾಗಲಿ, 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 ವಿಜಯವಾಗಲಿ. ಜೈ 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 ಜೋರಾಗಿ ಕೂಗಿ, ಜೋರಾಗಿ ಕೂಗಿ, ಜೋರಾಗಿ ಕೂಗಿ. ಕನಸು ಮಾಡೋಣ.
ಭೀಮ್. ನಮೋ ಬುದ್ಧಾಯ. ಜೈ ಭೀಮ್. ಸಾಮ್ರಾಟ ಅಶೋಕ ಚಕ್ರವರ್ತಿ ಮಹಾರಾಜರಿಗೆ. ಅಲ್ಲೇ ಹೋಗಿ. ಭಗವಾನ್ ಬುದ್ಧರಿಗೆ. ಭಗವಾನ್ ಬುದ್ಧರಿಗೆ. ಭಗವಾನ್ ಬುದ್ಧರಿಗೆ. ಭಗವಾನ್ ಬುದ್ಧರಿಗೆ. ಏನು ಇಂದು ಭಗವಾನ್ ಬುದ್ಧರು ಜನ್ಮ ಪಡೆದು 2570ನೇ ವರ್ಷ. ಸೊ ಭಗವಾನ್ ಬುದ್ಧರು ಜನ್ಮ ಪಡೆದು 2571ನೇ ವರ್ಷದ ಬೌದ್ಧ ಪೂರ್ಣಿಮೆ, ವೈಶಾಖ ಪೂರ್ಣಿಮೆಯ ದಿನದಂದು ಇವತ್ತು ಬೌದ್ಧ ಧಮ್ಮವನ್ನು ಕಟ್ಟುವಂಥ ಕೆಲಸ ಈ ಭಾಗದಲ್ಲಿ, ಆನೇಕಲ್ ತಾಲೂಕು ಭಾಗದಲ್ಲಿ ಎಲ್ಲ ದಲಿತ ಚಳುವಳಿ, ಪ್ರಗತಿಪರ ಚಳುವಳಿಗಳು ಇಂದು ಮಾಡ್ತಾ ಇದ್ದಾವೆ. ಈ ಒಂದು ದಿನ ಬೌದ್ಧ ಪೂರ್ಣಿಮೆಯನ್ನು ಆಚರಣೆ ಮಾಡುವಂಥ ಒಂದು ವಿಚಾರವಾಗಿ ತ್ಯಾವಕನಹಳ್ಳಿ ದಮ್ಮಗಿರಿ, ಅಶೋಕನಗರದ ದಮ್ಮಗಿರಿಯಲ್ಲಿ ಇವತ್ತು ಬೌದ್ಧ ಪೂರ್ಣಿಮೆಯನ್ನು ಹಮ್ಮಿಕೊಂಡಿದ್ದು, ಆ ಒಂದು ವಿಚಾರವಾಗಿ ನಾವು ಈ ಸರ್ಜಾಪುರ ಅಂಬೇಡ್ಕರ್ ಸ್ಟ್ಯಾಚು ಅಂಬೇಡ್ಕರ್ ಪುತ್ಥಳಿಯಿಂದ ಸರ್ಜಾಪುರದ ರಾಜಬೀದಿಗಳಲ್ಲಿ ಬೈಕ್ ಜಾಥವ ಮೂಲಕ ಮೆರವಣಿಗೆ ಹೊರಡ್ತಾ ಇವತ್ತು ಆ ಬೌದ್ಧ ವಿಹಾರದ ಕಡೆ ಸಾಗ್ತಾ ಇದ್ದೀವಿ, ತ್ಯಾವಕನಹಳ್ಳಿ ಕಡೆ. ಈ ದಿನ ಏನು ಭಗವಾನ್ ಬುದ್ಧರಿಗೆ ಜ್ಞಾನೋದಯ ಆಗಿರ್ತಕ್ಕಂಥ ಸ್ಥಳ ಏನಿದೆ ಬುದ್ಧಗಯ, ಆ ಜಾಗವನ್ನು ಈ ದೇಶದ ಮನುವಾದಿಗಳು ಆಕ್ರಮಿಸ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಈ ದೇಶದಲ್ಲಿ ಎಲ್ಲ ರಾಜ್ಯಗಳಿಂದ ಲಕ್ಷಾಂತರ ಜನ ಹೋಗಿ ಅಲ್ಲಿ ಒತ್ತಾಯವನ್ನ ಮಾಡ್ತಿದ್ದಾರೆ. ಏನಂತ ಹೇಳಿ, ಬುದ್ಧಗಯವನ್ನ ಬ್ರಾಹ್ಮಣರ ಹಿಡಿತದಿಂದ ಬಿಡುಗಡೆಗೊಳಿಸಿ ಬೌದ್ಧರ ಕೈಗೆ ಕೊಡಿ ಅಂತೇಳಿ ಇವತ್ತು ಎಲ್ಲ ಬೌದ್ಧ ಭಿಕ್ಕುಗಳು, ದೇಶದ ಅಂಬೇಡ್ಕರ್ ಅನುಯಾಯಿಗಳು, ಪ್ರಗತಿಪರರು ಎಲ್ಲರೂ ಸೇರಿ ಇವತ್ತು ಒತ್ತಾಯ ಮಾಡ್ತಾ ಇದ್ದಾರೆ. ಆ ಒಂದು ವಿಚಾರವಾಗಿ ಇಲ್ಲಿಯೂ ಸಹ ನಾವು ಅಲ್ಲಿ ಹೋಗಿ ಹೋರಾಟಕ್ಕೆ ಬೆಂಬಲ ಕೊಡಲಿಕ್ಕೆ ಆಗದೆ ಇರ್ತಕ್ಕಂಥದ್ದಕ್ಕೆ ಇಲ್ಲೇ ಈ ಒಂದು ಬೈಕ್ ಜಾಥವನ್ನು ಹಮ್ಮಿಕೊಂಡು ಆ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ತಾ, ಏನು ಮನುವಾದಿಗಳೇ, ನೀವು ಬುದ್ಧಗಯವನ್ನ ನಿಮ್ಮ ಹಿಡಿತದಲ್ಲಿ ಇವತ್ತು ಇಟ್ಕೊಂಡು ಆಕ್ರಮಿಸ್ಕೊಂಡಿದ್ದೀರಾ, ಅದನ್ನ ಬೌದ್ಧರಿಗೆ ಬಿಟ್ಕೊಡ್ಬೇಕಂತೇಳಿ ಆ ಒಂದು ಹೋರಾಟಕ್ಕೆ ನಾವು ಸಹ ಒತ್ತಾಯವನ್ನ ಮಾಡ್ತಾ ಈ ಒಂದು ಬೈಕ್ ಜಾಥವನ್ನ ಹಮ್ಮಿಕೊಂಡಿದ್ದೀವಿ. ಇವತ್ತು ಬೌದ್ಧ ಪೂರ್ಣಿಮೆ ಆಗಿರೋದ್ರಿಂದ ತ್ಯಾವಕನಹಳ್ಳಿ ದಮ್ಮಗಿರಿಯಲ್ಲಿ ಮಹಾಬೋಧಿ ವಿಶ್ವಶಾಂತಿ ಟ್ರಸ್ಟ್, ಬುದ್ಧ ಟ್ರಸ್ಟ್ ವತಿಯಿಂದ ಇವತ್ತು ಬುದ್ಧ ಪೂರ್ಣಿಮೆಯನ್ನು ಆಚರಣೆ ಮಾಡ್ತಾ ಇದೆ. ಆ ಒಂದು ಜಾಗಕ್ಕೆ ನಾವೆಲ್ಲರೂ ಸಹ ಆ ಕಾರ್ಯಕ್ರಮಕ್ಕೆ ಹೋಗಿ ಭಾಗವಹಿಸಲಿಕ್ಕೆ ನಾವು ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ. ಈ ದಿನ ಭಗವಾನ್ ಬುದ್ಧರ 2570ನೇ ಬುದ್ಧ ಪೂರ್ಣಿಮೆಯನ್ನು ಈ ದಿನ ವಿಶ್ವಶಾಂತಿ ಮಹಾಬೋಧಿ ಬುದ್ಧ ವಿಹಾರ ತ್ಯಾವಕನಹಳ್ಳಿ ಹಮ್ಮಿಕೊಂಡಿದೆ. ಆ ಪೂರ್ವಕವಾಗಿ ಸರ್ಜಾಪುರದ ಬೌದ್ಧ ಬಂಧುಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಒಂದು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡು ಇವತ್ತು ಏನು ಮನುವಾದಿಗಳ ಕಪಿಮುಷ್ಟಿಯಿಂದ ಬೌದ್ಧಗಯವನ್ನು ರಕ್ಷಿಸಿ ಎಂಬ ಸಂದೇಶವನ್ನು ಹೊತ್ತು ಇವತ್ತು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದೆ. ಈ ಒಂದು ಎಲ್ಲ ಒಂದು ಬೌದ್ಧ ಧರ್ಮದ ಒಂದು ಬೌದ್ಧ ಭಿಕ್ಕುಗಳ ಮತ್ತು ಬೌದ್ಧ ಬಂತೇಜಿಗಳ ಸಮ್ಮುಖದಲ್ಲಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ ವಿಹಾರದಲ್ಲಿ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಬೌದ್ಧ ಕುಟುಂಬಗಳು ಇವತ್ತು ಅಲ್ಲಿ ಹೋಗಿ ಸಾಗ್ತಾ ಅಲ್ಲಿ ಒಂದು ಧಮ್ಮ ಪ್ರಯಾಣವನ್ನು ಹಮ್ಮಿಕೊಂಡಿದ್ದೀವಿ. ಇದೊಂದು ಯಶಸ್ವಿಯಾಗಲಿ, ಎಲ್ಲ ಬೌದ್ಧ ಬಂಧುಗಳಿಗೆ ಈ ಹಬ್ಬದ ಶುಭಾಶಯವನ್ನು ಕೊಡ್ತಾ ಇದ್ದೀನಿ. ಇಂದು ಬೌದ್ಧ ಪೌರ್ಣಮಿ ಅಂಗವಾಗಿ ನಾವೆಲ್ಲವೂ ಬೈಕ್ ಜಾಥವನ್ನು ಹಮ್ಮಿಕೊಂಡಿದ್ದೀವಿ. ಅದರ ಸಲುವಾಗಿ ಬೌದ್ಧದ ಜ್ಞಾನ ಎಲ್ಲರಿಗೂ ಫಲಿಸಲಿ ಅಂತ ನಾವೊಂದು ಅವೇರ್ನೆಸ್ನ ಮೂಡಿಸ್ತಾ ಇದ್ದೀವಿ.